ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ಚಂದು ವ್ಲಾಗ್ಸ್ ಅಂತೇಳಿ. ಇವತ್ತಿನ ದಿನ ಬೆಳಗ್ಗೆನೇ ಎದ್ಬಿಟ್ಟು ಅಮ್ಮನ ಕರ್ಕೊಂಡು ಬರೋಣ ಅಂತ ಊರಿಗೆ ಹೊರಟಿದ್ದೀನಿ. ಏನೋ ಮಂಜು ಕೂಡ ತುಂಬಾ ಕೇಳ್ತಾ ಇದ್ದಿದ್ದರಿಂದ ನನ್ನ ಮಗ ತುಂಬಾ ಕೇಳ್ತಾ ಇದ್ದ. ಬೆಳಗ್ಗೆ ಒಂದು 4:45 ಗಂಟೆಗೆ ಎದ್ಬಿಟ್ಟು ಹೋಗ್ತಾಯಿದ್ದೀನಿ. ಆಲ್ರೆಡಿ ಬೆಳಗ್ಗೆ ಆಗಿದೆ, ಒಂದು 7 ಗಂಟೆ ಹತ್ರ ಆಗಿದೆ. 2 ಬಸ್ ಚೇಂಜ್ ಮಾಡಿ ಆಲ್ರೆಡಿ ಮೆಜೆಸ್ಟಿಕ್ ಹೋಗೋ ರೋಡಲ್ಲಿದ್ದೀನಿ. ಇದು ದಮ್ಲೂರು ಬ್ರಿಡ್ಜು. ಅವ್ರ ಮನೆಯಿಂದ ನನ್ನ ಹಸ್ಬೆಂಡ್ ಡ್ರಾಪ್ ಮಾಡಿದ್ರು ವರ್ತೂರಿಂದ ಕೋಡಿ ಟು ಮೆಜೆಸ್ಟಿಕ್ ಹೋಗ್ತಾಯಿದ್ದೀನಿ ಬಸ್ಸಲ್ಲಿ. ಟ್ರೈನಲ್ಲಿ ಹೋಗಬೇಕು ಅಂತಲೇ ಡಿಸೈಡ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ ನಾನು. ಯಾಕಂದರೆ ಟ್ರೈನು ನಮಗೆ ಆವಾಗಿಂದನೂ ರೂಢಿ ಇದೆ ಓಡಾಡಿ. ಬಸ್ಸಲ್ಲಿ ನಾವು ಅಷ್ಟು ಜರ್ನಿ ಮಾಡಿಲ್ಲ. ಬಟ್ ಇದು ಅಂದರೆ ಅಕ್ಕಪಕ್ಕ ಆದರೆ ಪರವಾಗಿಲ್ಲ, ತುಂಬ ದೂರದಾದರೆ ಕಷ್ಟ ಅಲ್ವಾ, ಆಗಲ್ಲ. ಟ್ರೈನಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಅಮ್ಮ ಕೂಡ ಕರ್ಕೊಂಬರೋಣ ಅಂತ. ಇದು ಅಂದರೆ ಇವರು ಕೂಡ ನಮ್ಮ ಮನೆಯಿಂದ ಇನ್ನೂ ಒಂದು ಸ್ಟಾಪ್ ಹಿಂದೆ ಆ ಕಡೆ ಇದ್ದಾರಂತೆ. ಬಟ್ ನನಗೆ ಬಸ್ಸಲ್ಲಿ ಅವ್ರು ಸಿಗಲಿಲ್ಲ. ಮೆಜೆಸ್ಟಿಕ್ ಬಂದ್ವಿ, ಮೆಜೆಸ್ಟಿಕ್ಕಲ್ಲಿ ಸಿಕ್ಕಿದ್ರು. ಮೆಜೆಸ್ಟಿಕ್ಕಲ್ಲಿ ಸಿಕ್ಬಿಟ್ಟು ಅವರು ಬಸ್ಸಿಗೆ ಯಾವ ಸೈಡ್ ಹೋಗೋದು ಬಸ್ ಸ್ಟ್ಯಾಂಡಿದೆ ಅಂತ ನನ್ನ ಕೇಳಿದ್ರು. ಅಕ್ಕ ಮತ್ತು ನೀವು ಎಲ್ಲಿಗೆ ಹೋಗ್ತಾಯಿದ್ದೀರಾ ಅಂತ ಹಿಂಗೆ ಕೇಳಿದೆ. ಅವರು ಊರ ಹೆಸರು ಕೂಡ ಈ ಶಿವಮೊಗ್ಗ ಸೈಡ್ ಹೋಗೋ ಅಂಥ ಬಸ್ ಯಾವ ಕಡೆ ಅಂತ ಹಿಂಗೆ ಕೇಳಿದ್ರು. ನಾನು ಎಲ್ಲಿಗೆ ಹೋಗ್ಬೇಕು ನೀವು ಅಂತ ಕೇಳಿದ್ದಕ್ಕೆ ಅವರು ಸೇಮ್ ನಮ್ಮೂರಿಗೆ ಹೋಗೋದು ಅಂತ ಹೇಳಿದ್ರು. ನಾನು ಊರಿಗೆ ಹೋಗ್ತಾ ಇರಲಿಲ್ಲ, ಬಸ್ ಸ್ಟ್ಯಾಂಡಾಗ ಅಷ್ಟೇ ಹೋಗ್ತಾಯಿದ್ದೆ. ನನ್ನ ಹಸ್ಬೆಂಡ್ ಅವ್ರಿಗೆ, ಅವ್ರ ಫ್ಯಾಮಿಲಿ ಅವ್ರಿಗೆ ಹೇಳಿದ್ವಿ ಕರ್ಕೊಂಡು ಬಂದು ಬಸ್ ಸ್ಟ್ಯಾಂಡ್ಗೆ ಬಿಡೋದಕ್ಕೆ ಅಮ್ಮನ. ಹಾಗಾಗಿ ಅವರು ಕಡೂರಿಗೆ ಹೋಗ್ತಾಯಿದ್ದೀನಿ ಅಂತ ಹೇಳಿದ್ರು. ಸರಿ, ಒಳ್ಳೇದಾಯ್ತಲ್ವ. ಸರಿ, ನಾನು ಕಡೂರಿಗೆ ಟ್ರೈನಲ್ಲೇ ಹೋಗೋಣವಾ ಅಂತ ಹೇಳಿದೆ. ಇಲ್ಲ ಬೇಡ, ನಾನು ಟ್ರೈನಲ್ಲಿ ಬರಲ್ಲ ಅಂತ, ಯಾಕೆಂದರೆ ಫ್ರೀ ಕೂಡ ಬಸ್ ಇತ್ತಲ್ವ. ಅವರು ಆ ಥರ ಹೇಳಿದ್ರು. ಸರಿ, ನಾನು ಒಬ್ಬಳೇ ಹೋಗೋದು ಸರಿ ಆಗಲ್ಲ, ಜೊತೆಗೆ ಯಾರಾದ್ರು ಇದ್ರೇ ಚೆನ್ನಾಗಿರುತ್ತೆ ಅಲ್ವ. ಅವ್ರ ಮಗಳು ಕೂಡ ಇದ್ರಲ್ವ, ಹಾಗಾಗಿ ಟೈಮ್ ಪಾಸ್ ಆಗುತ್ತೆ ಅಂದ್ಬಿಟ್ಟು ನೋಡಿದೆ. ಬಟ್ ನನಗೆ ತುಂಬ ಬೇಜಾರು ಕೂಡ ಇದ್ದಿದ್ದರಿಂದ ಅಮ್ಮನ ಎಷ್ಟೊತ್ತಿಗೆ ನೋಡ್ತೀನೋ ಅಂತ ಅನಿಸ್ಬಿಟ್ಟಿತ್ತು. ಯಾಕಂದರೆ ಅವಳಿಗೆ ಒಂದು ಬಿಟ್ಟಿರೋದು ಕಷ್ಟನೇ ಆಗಿತ್ತು. ಇನ್ನೂ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ, ಬಿಟ್ಟಿರಲೇಬೇಕಿತ್ತು. ಅಮ್ಮ ಕೂಡ ತುಂಬ ಸ್ವಲ್ಪ ನೀವೇ ನೋಡ್ದಂಗೆ ಹುಷಾರಿರಲಿಲ್ಲ, ಮೇಂಟೈನ್ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ. ಮಂಜು ಕೂಡ ಸ್ಕೂಲಿಗೆ ಹೋಗಬೇಕು, ಅದೆಲ್ಲ ಪ್ರಾಬ್ಲಮ್ ಇದ್ದಿದ್ದರಿಂದ ಬಿಟ್ಟು ಬರಬೇಕಾಗಿತ್ತು. ಬಟ್ ಅಲ್ಲಿ ಏನಾಯಿತು ಅಂದರೆ ಸ್ವಲ್ಪ ದಿನ ಆರಾಮಾಗಿ ಇದ್ಲು. ಅದಾದಮೇಲೆ ವ್ಯಾಕ್ಸಿನ್ ಕೂಡ ಹಾಕ್ಸ್ಬೇಕಿತ್ತು. ನಾನಿಲ್ಲಿ ಶಾಪು ಅದು ಮಂಜು ಅಂತೆಲ್ಲ ಅಂದ್ಕೊಂಡು ನೈಟ್ ಸ್ವಲ್ಪ ಕಷ್ಟ ಇದಾಗುತ್ತೆ ಅಂದ್ಬಿಟ್ಟು ಟೈಮ್ ಮತ್ತು ಹಾಗೆ ಹೀಗೆ ಆಗೋಗೋಯ್ತು, ಲೇಟೇ ಆಗೋಯಿತು. ವ್ಯಾಕ್ಸಿನ್ ಕೂಡ ಹಾಕ್ಸಿರ್ಲಿಲ್ಲ. ಹಾಗಾಗಿ ಅವ್ರಿಗೆ ಹೇಳಿದ್ವಿ ವ್ಯಾಕ್ಸಿನ್ ಹಾಕ್ಸಿ, ಊರ ಪಕ್ಕದಲ್ಲೇ ಊರ ಹತ್ರನೇ ಇದೆ ಅಂತ ಹೇಳಿದರು. ಸರಿ ಹಾಕ್ಸಿ ಅಂತ ಹೇಳಿದ್ವಿ. ಅಲ್ಲಿಂದ ಸ್ವಲ್ಪ ಫೀವರ್ ಜಾಸ್ತಿ ಆಗಿದೆ. ಅವಳು ರಿಕವರಿ ಆಗಲಿಲ್ಲ ಸ್ವಲ್ಪ. ಬಟ್ ಅವರು ಕೂಡ ವರ್ಕಿಗೆ ಹೋಗೋದ್ರಿಂದ ಏನೋ ಹೇಳೋಕ್ಕಾಗಲ್ಲ. ಬಟ್ ಅವರು ನೋಡ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅಮ್ಮ ನೋಡಿದ ತಕ್ಷಣ ತುಂಬಾ ಖುಷಿ ಆಯಿತು. ನಾನು ವೀಡಿಯೋ ಮಾಡೋದನ್ನೇ ನಿಲ್ಲಿಸ್ಬಿಟ್ಟೆ. ಆಮೇಲೆ ಬಸ್ಸಲ್ಲಿ ಮತ್ತೆ ಬೆಂಗಳೂರಿಗೆ ಹತ್ಕೊಂಡ್ಬಿಟ್ಟಿದ್ದೀನಿ ನೋಡಿ.